ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ ವಾಕ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀ ಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿನೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಆತ್ಮೀಯ ಬಂಧುಗಳೇ, ನಮ್ಮ ಸನಾತನ ಧರ್ಮದಲ್ಲಿ ಕಾಲವನ್ನ ಯುಗಗಳು ಎಂದು ಸಂಬೋಧನೆ ಮಾಡ್ತಾರೆ. ಒಟ್ಟೆ 4 ಯುಗಗಳು ಇವೆ: ಕೃತ, ತ್ರೇತ, ದ್ವಾಪರ, ಕಲಿಯುಗ. ಮತ್ತೆ ಜಗತ್ತು ಸೃಷ್ಟಿಯಾದ ನಂತರ ಈ ಯುಗಗಳು, ಸೃಷ್ಟಿ ಪ್ರಳಯವಾದ ನಂತರ ಮತ್ತೆ ಈ ಯುಗಗಳು ಪ್ರಾರಂಭವಾಗುತ್ತೆ. ಕಲಿಯುಗದ ಆಯು ಪ್ರಮಾಣ 4,32,000 ವರ್ಷಗಳು. ಆಯಾ ಯುಗಗಳಲ್ಲಿ ಯಾವ ಯಾವ ಧರ್ಮಗಳನ್ನ ಮಾನವನು ಆಚರಣೆಯನ್ನು ಮಾಡಿದಾನೆ ಅನ್ನಂತ ನಾವು ತಿಳ್ಕೊಳ್ಬೇಕಾಗಿದೆ. ಕೃತಯುಗದಲ್ಲಿ ಕೇವಲ ತಪವನ್ನೇ ಆಚರಣೆ ಮಾಡ್ತಾ ಇದ್ರು. ಕೃತಃ ತಪೋ ಧರ್ಮ ಅಂತ. ತಪಸ್ಸಿಗೆ ಭಂಗವನ್ನು ಮಾಡ್ತಾ ಇರತಕ್ಕಂಥ ಆಸುರಿ ಸಂಪತ್ತಿನಿದೆ, ಅದನ್ನ ಸಂಹಾರವನ್ನು ಮಾಡಲಿಕ್ಕೆ ಭಗವಂತನು ಅವತರಣೆಯನ್ನು ಮಾಡಿದ. ಹಾಗೆ 10 ಅವತಾರಗಳಿವೆ, ಮತ್ಸ್ಯದಿಂದ ಹಿಡಿದು ಕಲ್ಕಿವರೆಗೂ. ಮತ್ಸ್ಯಾವತಾರದಲ್ಲಿ ನಮ್ಮ ವೇದಗಳನ್ನು ಸಂರಕ್ಷಣೆಯನ್ನು ಮಾಡಿದ್ದಾನೆ ಪರಮಾತ್ಮ ಮಹಾವಿಷ್ಣು. ವೇದಗಳಲ್ಲಿ ಅತ್ಯಧಿಕ ಪ್ರಾಧಾನ್ಯವಾಗಿರತಕ್ಕಂಥ ಭಗವಂತನನ್ನು ನೇರವಾಗಿ ಸಂಪರ್ಕಿಸುವಂತಹ ವಿಧಿವಿಧಾನಗಳನ್ನ ಭಗವಂತನು ಉಚ್ಛ್ವಾಸ ನಿಶ್ವಾಸಗಳ ಮೂಲಕವಾಗಿ ನಮಗೆ ತಿಳಿಸಿದ್ದಾನೆ. ಅದೇ ವೇದ ಧರ್ಮ. ನಂತರ ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳನ್ನ ಆಚರಣೆಗೆ ಬಂತು, ಅಂದ್ರೆ ಕರ್ಮ ಮಾರ್ಗಕ್ಕೆ ಬಂತು. ಯಜ್ಞ ಯಾಗಾದಿಗಳೆಲ್ಲ ಕರ್ಮ ಮಾರ್ಗ. ಮೊದಲು ತಪಸ್ಸು, ನಂತರ ಕರ್ಮಕಾಂಡ ಪ್ರಾರಂಭ ಆಯಿತು. ಇಲ್ಲಿ ಆ ಒಂದು ಯಜ್ಞ ಯಾಗಾದಿಗಳ ಸಂರಕ್ಷಣೆ ಮಾಡಲಿಕ್ಕೆ ಭಗವಂತನು ಮಾನವ ರೂಪವಾಗಿ ಅವತಾರವನ್ನು ಮಾಡಿ ಬಂದ, ಶ್ರೀರಾಮಚಂದ್ರನಾಗಿ. ದ್ವಾಪರ ಯುಗದಲ್ಲಿ ಅದೇ ಕರ್ಮಕಾಂಡ ಇನ್ನು ಸ್ವಲ್ಪ ಸಡಿಲ ಮಾಡಿ ನಂತರ ವ್ರತಗಳು, ಪೂಜೆಗಳು, ವಿಗ್ರಹ ಆರಾಧನೆಗಳು ಇವು ಪ್ರಾರಂಭವಾಯಿತು. ಈಗ ಕಲಿಯುಗದಲ್ಲಿ ಎಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಪಸ್ಸು ಸ್ವಲ್ಪ, ಧ್ಯಾನ ಅಂತ ಕರೀತಾರೆ ಅದನ್ನೇ. ಯಜ್ಞ ಯಾಗಾದಿಗಳು, ನಮ್ಮ ಗೃಹಕ್ಕೆ ಸಂಬಂಧವಾಗಿ ನಾವು ಗಣಹೋಮ, ರುದ್ರಹೋಮ, ಹಾಗೆ ಪವಮಾನ ಹೋಮ, ಹೀಗೆಲ್ಲ ಹವನಗಳಿಗೆ ಅದು ನಿಂತಿದೆ. ಇನ್ನ ವ್ರತಗಳು, ನೋಮುಗಳು ದ್ವಾಪರಯುಗದಲ್ಲಿರೋದನ್ನ ನಾವು ಸತ್ಯನಾರಾಯಣ ವ್ರತ,
ಹೀಗೆ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಯಲ್ಲಿಯೇ ನಾಮಸ್ಮರಣೆ, ನಾಮ ಸಂಕೀರ್ತನೆ ಅನ್ನೋದನ್ನ ಸಹಿತ ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ದಾನ, ಧರ್ಮ ಇತ್ಯಾದಿಗಳು. ಆತ್ಮೀಯರೇ, ನಮ್ಮ ವಿದ್ಯುತ್ ಧರ್ಮಗಳೇನಿವೆ, ಕುಲಾಚಾರ ಮತ್ತು ಅವರ ವರ್ಗಕ್ಕೆ ತಕ್ಕಂತೆ ನಾವು ಕುಲಧರ್ಮಗಳನ್ನು ಕಾಪಾಡಿಕೊಳ್ಬೇಕಾಗಿದೆ. ಅದರ ಜೊತೆಯಲ್ಲಿ ಮೊದಲಿನಿಂದ ಯಾವುದು ದ್ವಾಪರ ಯುಗದಿಂದ ಏನು ಪ್ರಾರಂಭವಾಗಿವೆ, ದೇವಸ್ಥಾನಗಳ ನಿರ್ಮಾಣ, ವಿಗ್ರಹ ಆರಾಧನೆ, ಇವೆಲ್ಲದರದ್ದೇನಿದೆ ಈಗ ನಾವು ರಕ್ಷಣೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ನಮ್ಮ ಪೂರ್ವಿಕರು ಒಂದು ದೇವಾಲಯ ನಿರ್ಮಾಣವನ್ನು ಮಾಡಿದರು ಅಂದ್ರೆ ಅದರೊಳಗೆ ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಮತ್ತು ಜನರಿಗೆ ಹಿತೋಧಿಕವಾಗಿ ಸಹಾಯವನ್ನು ಮಾಡ್ತಾ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳು ದೇವಾಲಯಗಳಲ್ಲಿ ನಡೀತಾ ಇತ್ತು. ನಾವು ಕೃತಯುಗ, ತ್ರೇತಾಯುಗ ನಾವು ತಗೊಂಡ್ರೆ ಅವಾಗ ಪ್ರಕೃತಿ ಪೂಜೆಯನ್ನಷ್ಟೇ ಮಾಡ್ತಾ ಇದ್ರು. ತಪಸ್ಸಿಗೆ ಬಹಳ ಪ್ರಾಧಾನ್ಯತೆ. ಆಮೇಲೆ ಯಾವ ದೇವಾಲಯಗಳನ್ನ ಕಟ್ಟಿರತಕ್ಕಂಥದ್ದು ನಮಗೆ ಗೋಚರ ಆಗೋದಿಲ್ಲ, ನನಗೆ ತಿಳಿದ ಮಟ್ಟಿಗೆ. ಕಾರಣ ಅವರು ಯಜ್ಞಗಳನ್ನಷ್ಟೇ ಮಾಡ್ತಾ ಇದ್ರು. ಅಂದ್ರೆ ಅರಣ್ಯಗಳಲ್ಲಿ ತಪಸ್ಸು, ಯಜ್ಞ ಯಾಗಾದಿಗಳು, ಗುರುಕುಲ ಇತ್ಯಾದಿಗಳಿದ್ವು. ದ್ವಾಪರಯುಗದಲ್ಲಿ ಏನು ವಿಗ್ರಹಾರಾಧನೆ ಇವೆಲ್ಲವೂ ನಮ್ಗೆ ಏನ್ ಬಂದಿದೆ, ಅದಕ್ಕಾಗಿ ನಾವು ಭಗವಂತನ ಸಗುಣ ರೂಪದಲ್ಲಿ ನಾವು ಪೂಜೆಯನ್ನು ಮಾಡುವುದಕ್ಕಾಗಿ ನಾವು ದೇವಾಲಯಗಳ ನಿರ್ಮಾಣವನ್ನು ಮಾಡ್ಕೊಳ್ತಾ ಬಂದ್ವಿ. ಆ ದೇವಾಲಯಗಳು ಲಕ್ಷಾಂತರ ವರ್ಷಗಳನ್ನ ನಾವು ರಕ್ಷಣೆಯನ್ನು ಮಾಡ್ತಾ ನಮ್ಮ ಸನಾತನ ಧರ್ಮದ ಪ್ರತೀಕವಾಗಿ ನಾವು ಭಕ್ತಿ ಭಾವನೆಗಳನ್ನ ನಡ್ಕೊಳ್ತಾ ಬಂದಿದ್ದೇವೆ. ಈಗ ಭಾರತ ಸ್ವರಾಷ್ಟ್ರವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. ಏಕೈಕವಾಗಿರ್ತಕ್ಕಂಥ ಸನಾತನ ಧರ್ಮದ ಪ್ರತೀಕವಾಗಿರ್ತಕ್ಕಂಥ ನಮ್ಮ ದೇಶ. ಇದರಲ್ಲಿ ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗದಲ್ಲಿ ಜನರಿಗೆ ಆಧ್ಯಾತ್ಮಿಕದ ಕೊರತೆ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಕಾರಣ ಏಕೆ? ನಾವೇಕೆ ದೇವಾಲಯಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂದ್ರೆ ನಮಗೆ ನನ್ನ ಆಲೋಚನೆ ಪ್ರಕಾರ ಅದಕ್ಕೆ ಅನೇಕ ಕಾರಣಗಳಲ್ಲಿ ಬೌದ್ಧ ಧರ್ಮ ಮತ್ತು ಇತರೆ ಧರ್ಮಗಳು ಇಲ್ಲಿ ಬಂದು ನೆಲೆಯಾದಾಗ ಸನಾತನ ಧರ್ಮಕ್ಕೆ ಪ್ರತೀಕವಾಗಿರ್ತಕ್ಕಂಥ ದೇವಾಲಯಗಳ ರಕ್ಷಣೆ ಅಥವಾ ದೇವಾಲಯಗಳ ಸಂಪತ್ತನ್ನು ನಾವು ಕಾಪಾಡಿಕೊಳ್ಳೋದ್ರೊಳಗೆ ನಾವು ವಿಫಲರಾಗಿದ್ದೀವಿ ಅಂತ ಹೇಳ್ಕೋಬೇಕು. ಆತ್ಮೀಯರೇ, ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರೂ ಸಮಾನ ಭಗವಂತನ ದೃಷ್ಟಿಯಲ್ಲಿ ಅನ್ನುವಂಥ ಒಂದು ಏಕೈಕವಾಗಿರ್ತಕ್ಕ ವಿಚಾರವಿದೆ. ನಾವು ಯಾವುದೇ ಕುಲ, ಯಾವುದೇ ಜಾತಿ, ಯಾವುದೇ ಪಂಗಡಕ್ಕೆ ನಾವು ಸೇರಿರುವವರಾಗಿದ್ದರೂ ಸಹಿತ ನಮ್ಮಲ್ಲಿ ಪರಸ್ಪರ ಸ್ನೇಹ, ಸೌಭಾತೃತ್ವತೆ, ಸಮಾನತೆ ಇವೆಲ್ಲವೂ ನಮ್ಮ ವೇದದಲ್ಲಿರ್ತಕ್ಕಂಥದ್ದನ್ನು ನಾವು ಇಲ್ಲಿವರೆಗೂ ಕಾಪಾಡ್ಕೊಳ್ತಾ ಬಂದಿದ್ದೇವೆ. ನಮಗೆ ಯಾಕೆ ಈ ಒಂದು ಅಹಿಂಸಾ ಅನ್ನೋದು ನಮ್ಮೊಳಗೆ ಯಾಕೆ ಬಂದು ಸೇರಿತು, ಅಹಿಂಸೆಯ ಪ್ರಾಧಾನ್ಯತೆ ಎಲ್ಲಿವರೆಗೂ ನಾವು ಇಟ್ಕೊಳ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡ್ಕೋಬೇಕಾಗಿರ್ತಕ್ಕ ಸಂದರ್ಭ ಇದೆ. ಈ ಒಂದು ಆಲೋಚನಾ ವಿಧಾನ ಏನು ದ್ವಾಪರಯುಗದಲ್ಲಿ ಇತ್ತ, ತ್ರೇತಾಯುಗದಲ್ಲಿ ಇತ್ತ ಇಂಥ ಆಲೋಚನೆ? ಅಂದ್ರೆ ಎಲ್ಲರೂ ಒಂದೇ, ಎಲ್ಲರನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ, ಎಲ್ಲರಲ್ಲಿ ಅನ್ನುವಂಥ ಆಲೋಚನೆ ಇತ್ತೆ ಅನ್ನೋದನ್ನ ಒಮ್ಮೆ ಆಲೋಚನೆ ಮಾಡ್ಕೊಳ್ತಾ ಹೋದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಪಟ್ಟಾಭಿಷೇಕಕ್ಕೆ ಮುಂಚಿತವಾಗಿ ದೇಶ ಸಂಚಾರವನ್ನು ಮಾಡಿ ಬರ್ತಾರೆ ವಿದ್ಯಾಭ್ಯಾಸ ಆದ ನಂತರ. ಆವಾಗ ಬಂದ ನಂತರ ಏಕಾಂತವಾಗಿ ಇದ್ಬಿಡ್ತಾನೆ, ಮೌನವಾಗಿದ್ದಾನೆ, ಬಹಳ ದೀರ್ಘವಾಗಿ ಚಿಂತೆಯಲ್ಲಿದ್ದಾನೆ ಅನ್ನುವಂಥ ವಿಚಾರವನ್ನು ದಶರಥನು ಕಂಡುಕೊಳ್ತಾನೆ. ಆ ಸಮಯಕ್ಕೆ ಯುವರಾಜನಾಗಿ ಮುಂದೆ ರಾಜ್ಯವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರು ಈ ರೀತಿ ಸ್ಥಿತಿಯಲ್ಲಿ ಇದಾನಲ್ಲ ಅಂತ ಆಲೋಚನೆ ಮಾಡಿರ್ತಕ್ಕಂಥ ದಶರಥನು ತಮ್ಮ
ಗುರುಗಳಾಗಿರ್ತಕ್ಕಂಥ ಶ್ರೀ ವಸಿಷ್ಠರನ್ನ ಬರಮಾಡ್ಕೊಳ್ತಾನೆ. ವಸಿಷ್ಠರಿಗೆ ನಡೆದ ಸಮಾಚಾರ ತಿಳಿಸಿಕೊಳ್ಳೇನೆ ಶ್ರೀರಾಮಚಂದ್ರನ ಕುರಿತು ವಸಿಷ್ಠರು ಮಾತನಾಡ್ತಾರೆ. ಯಾಕೆ ಇಷ್ಟೆಲ್ಲ ವೇದ ವಿದ್ಯೆಗಳೆಲ್ಲ ಅಭ್ಯಾಸವನ್ನು ಮಾಡಿದೀಯಾ, ಕ್ಷತ್ರಿಯ ವಿದ್ಯೆಯನ್ನೆಲ್ಲ ಅಭ್ಯಾಸ ಮಾಡಿದೀಯಾ, ಯಾಕೆ ಈ ರೀತಿಯಾಗಿ ಇದ್ದಿ, ನಿನ್ ಚಿಂತೆಗೆ ಕಾರಣವೇನು ಅನ್ನುತ್ತಾ ಒಂದು ವಿಚಾರ ನಡೆಯುತ್ತಾ ಅದಕ್ಕೆ ವಸಿಷ್ಠ ಗೀತ ಅಂತ ಕೂಡ ಹೇಳ್ತಾರೆ. ಬ್ರಹ್ಮ ತತ್ವ ವಿಚಾರವನ್ನು ಮಾಡ್ತಾರೆ ಅವರಿಬ್ರು. ಅವಾಗ ಆತ್ಮ ತತ್ವದ ವಿಚಾರವನ್ನು ಮಾಡಿದಾಗ ಈ ಸಕಲ ಜಗತ್ತು ಸಹಿತ ಕಾಲಕ್ಕೆ ಒಳಪಟ್ಟಿದೆ, ಆತ್ಮ ಒಂದೇ ಶಾಶ್ವತವಾಗಿರ್ತಕ್ಕಂಥದ್ದು. ಇದನ್ನು ನೀನು ತಿಳಿದುಕೊಂಡು ಮುಂದೆ ಮಾಡಬೇಕಾಗಿರತ ಕರ್ತವ್ಯವನ್ನು ನೀನು ಆಲೋಚನೆ ಮಾಡಬೇಕು. ಈ ರೀತಿ ವೈರಾಗ್ಯವನ್ನ ನೀನು ಅವಲಂಬಿಸುವುದು ಸರಿಯಲ್ಲ, ನಿನ್ನ ಕರ್ತವ್ಯ ನೀನು ಮಾಡಬೇಕು ಅನ್ನೋದನ್ನ ಅವರಿಗೆ ಮನ ಮಾಡಿಕೊಡ್ತಾರೆ. ಆದ ನಂತರ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರರು ಬರುವಂತಹದ್ದು. ಯಜ್ಞ ಸಂರಕ್ಷಣೆಯ ವಿಷಯವಾಗಿ ವಿಶ್ವಾಮಿತ್ರರು ದಶರಥನ ಮುಂದೆ ಹೇಳ್ತಾರೆ, ನಿಮ್ಮ ಮಗನನ್ನು ನನ್ನ ಕಡೆ ಕಳಿಸಿಕೊಡ್ಬೇಕು ಅಂತ. ಇನ್ನು ನಡೆದ ಸಮಾಚಾರ ನಮಗೆ ಗೊತ್ತಿದೆ. ನಂತರ ವಸಿಷ್ಠ ಹೇಳ್ತಾರೆ, ಖಂಡಿತವಾಗಿ ಕಳಿಸಿಕೊಡಿ ಅಂತ. ಯಾವಾಗ ಈ ವಸಿಷ್ಠ ಗೀತೆ ಅನ್ನೋದನ್ನು ಬೋಧನೆ ಆಯಿತೋ, ಶ್ರೀರಾಮಚಂದ್ರನಲ್ಲಿ ಸತ್ಯದ ಸಂಗತಿ ಏನು, ದುಷ್ಟ ನಿಗ್ರಹ ಆಗಬೇಕು, ಯಜ್ಞ ಸಂರಕ್ಷಣೆ ಆಗಬೇಕು ಅನ್ನುವಂಥ ಆಲೋಚನೆಯಿಂದ ಹೊರಡ್ತಾನೆ. ಆ ನಂತರ ರಾಕ್ಷಸ ಸಂಹಾರವನ್ನು ಮಾಡಿ ರಾಮಾಯಣದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಅದೇ ತ್ರೇತಾಯುಗದ ವಿಷಯ. ಇನ್ನು ದ್ವಾಪರ ಯುಗದ ವಿಷಯದಲ್ಲಿ ಬಂದ್ರೆ, ಕೃಷ್ಣ ಭಗವಾನನಿಗೆ ಈ ರೀತಿಯ ವೈರಾಗ್ಯ ಆಗಲಿ ಇತ್ಯಾದಿಗಳು ಏನು ತೋರಿಸದೇನೆ ತನ್ನ ಕರ್ತವ್ಯ ಏನಿದೆ, ಯದಾ ಯದಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ತದಾತ್ಮಾನಾಂ ಸೃಜಾಮ್ಯಹಂ. ಪ್ರಭು ಶ್ರೀರಾಮಚಂದ್ರನು ಅಷ್ಟು ವೈರಾಗ್ಯವಾದ. ಆದರೆ ಕೃಷ್ಣ ಭಗವಾನನು ತನಗೆ ಯಾರ್ಯಾರು ಅಸುರರಿದ್ದಾರೋ ಬಾಲ್ಯದಿಂದಲೇ ಅವರನ್ನು ಸಂಹಾರವನ್ನು ಮಾಡುವಂತ ಕೆಲಸವನ್ನು ಮಾಡಿದ. ಆತನಿಗೆ ಯಾರು ಬೋಧನೆ ಮಾಡುವ ಅಗತ್ಯವೇ ಬರಲಿಲ್ಲ ಕೃಷ್ಣನ ವಿಷಯದಲ್ಲಿ. ಆದ್ರೆ ಅಂತ ಒಂದು ಸಂದರ್ಭ ಒದಗಿ ಬಂತು. ಕುರುಕ್ಷೇತ್ರ ರಣ ಸಂಗ್ರಾಮದಲ್ಲಿ ಅರ್ಜುನನು ದುಃಖಿತನಾಗ್ತಾನೆ, ಮೋಹಕ್ಕೆ ಗುರಿಯಾಗ್ತಾನೆ. ಭಗವದ್ಗೀತೆಯಲ್ಲಿ ಬರ್ತಾ ಇರತಕ್ಕಂಥ 7ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ಶಿಷ್ಯಸ್ತೇಕಂ ತನ್ಮೇ ಶಿಷ್ಯಸ್ತೇಕಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನಾನು ಆತ್ಮಜ್ಞಾನ ಶೂನ್ಯತೆಯಿಂದ ಇದ್ದೇನೆ ಅಂತ ಹೇಳ್ತಾನೆ. ನನ್ನ ಶಿಷ್ಯನಾಗಿ ಸ್ವೀಕಾರವನ್ನು ಮಾಡುವಂತ ಕೃಷ್ಣ ಅವಾಗ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾನೆ. ಅಲ್ಲಿಂದನೇ ಭಗವದ್ಗೀತಾ ಭಾಷ್ಯವನ್ನು ಬರೆದಿದ್ದಾರೆ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು. ಆತ್ಮ ತತ್ವವನ್ನು ನಾವು ತಿಳ್ಕೊಂಡಾಗ ನಾವು ಮುಂದೆ ಮಾಡಬೇಕಾಗಿರೋ ಕರ್ತವ್ಯ ಏನು ಅನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗುತ್ತೆ. ಆತ್ಮೇರೆ, ಇವತ್ತು ನಮ್ಮ ಭಾರತ ದೇಶದೊಳಗೆ ನಮ್ಮ ಸೆಕ್ಯುಲರ್ ಸಿಸ್ಟಮ್ನೊಳಗೆ ಏನು ಪ್ರಜಾಪ್ರಭುತ್ವ, ಅದರೊಳಗೆ ಚುನಾವಣೆಗಳು ನಡೆದು ಈಗೆಲ್ಲ ಮೊಬೈಲ್ ಇದೆ, ಎಲ್ಲರಿಗೂ ಸಹಿತ ಎಲ್ಲ ಕಡೆಗೂ ಎಲ್ಲ ವಿಷಯಗಳು ತಿಳಿದು ಬರ್ತಾ ಇರುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ ಕಾಳಿ ಮಾತೆ ದೇವಾಲಯವನ್ನ ಬಹಳಷ್ಟು ವರ್ಷಗಳು ಮುಚ್ಚಿಟ್ಟಿದ್ರು. ನಂತರ ಮೊನ್ನೆ ಅಲ್ಲಿ ವಿಜಯವನ್ನು ಗಳಿಸಿದ ನಂತರ ಆ ದೇವಾಲಯ ಬಾಗಿಲು ತೆರೆಯಲ್ಪಟ್ಟಿತು. ಹಾಗೆ ನಾವು ದೇವಾಲಯ ನಿರ್ಮಾಣವನ್ನು ಮಾಡಿಕೊಂಡ್ವಿ, ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಂಡ್ವಿ. ಉದಾಹರಣೆ ಅಯೋಧ್ಯ ಆಯಿತು, ಸೋಮನಾಥ್ ಟೆಂಪಲ್ ಆಯಿತು. ಹೀಗೆ ಇಷ್ಟು ಮಧ್ಯಕಾಲದಲ್ಲಿ ಈ ದೇವಾಲಯಗಳ ಶೋಷಣೆ ಗುರಿಯಾಗ್ಲಿಕ್ಕೆ ಕಾರಣ, ಅಂದಿನ ಕಾಲದಲ್ಲಿ ಜನರು ಆತ್ಮತತ್ವದ ಬಗ್ಗೆ ಅಷ್ಟೊಂದು ಲಕ್ಷ್ಯವನ್ನು ಕೊಟ್ಟಿದ್ರ, ಅಹಿಂಸಾ ಅನ್ನೋದಕ್ಕೆ ನಿಜವಾಗಿಯೂ ಅರ್ಥ ತಿಳಿದಿತ್ತೆ, ಅಹಿಂಸಾ ಅಂದ್ರೆ ನಿಜವಾಗ್ಲೂ ಅರ್ಥ ಏನ್ ಹೇಳ್ತಾ ಇದೆ ಅಂತ ನಾವು ಒಮ್ಮೆ ಆಲೋಚನೆ ಮಾಡ್ಕೋಬೇಕಾಗಿದೆ. ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ಷಣ್ಮತಗಳನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ನಾವು ಗುರ್ತಿದೆ ನಮಗೆ. ಅದರಲ್ಲಿ ಪರಾಕ್ರಮಕ್ಕೆ ಸಂಬಂಧವಾಗಿರತಕ್ಕಂತಹ ಶಾಕ್ತ ಸಂಪ್ರದಾಯವೂ ಇದೆ. ಶಾಕ್ತ ಸಂಪ್ರದಾಯವನ್ನಾಗ್ಲಿ ಭಗವದ್ಗೀತೆಯನ್ನಾಗ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಹಿಂಸಾ ಅಂದ್ರೆ ಏನು ಅಂತ ನಮ್ಗೆ ತಿಳಿದು ಬರುತ್ತೆ. ಅಹಿಂಸಾ ಅಂದ್ರೆ ಅಧರ್ಮದ ದಾಳಿಯನ್ನ ಸಹಿಸಿಕೊಳ್ಳುವುದು ಅಂತಲ್ಲ.
ಅದಕ್ಕೆ ತಕ್ಕಂತಹ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ನಿರೋಧಿಸಬೇಕು ಅನ್ನುವಂತಹದ್ದೇ ನಿಜವಾದ ವಿಧಾನ. ಅಹಿಂಸಾ ಅಂದ್ರೆ ಅದೇ. ಧರ್ಮವನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು, ದೇವಾಲಯ ಸಂರಕ್ಷಣೆ ಮಾಡ್ಕೊಳ್ಬೇಕು. ಆವಾಗ ನಮ್ಮಲ್ಲಿ ಜಾಗೃತಿ ಬೇಕು. ಶೌರ್ಯ ಪರಾಕ್ರಮಗಳೆಲ್ಲವೂ ಸಹಿತ ದೇಶಕ್ಕೆ ಒಂದು ಅಲಂಕಾರ ಪ್ರಾಯವಾಗಿರುವಂತಹದ್ದು. ಇದು ನಾವು ಮರೆತಾಗಕ್ಕೋಸ್ಕರನೇ ನಮ್ಮಲ್ಲಿ ಮೇಲೆ ವಿದೇಶಿ ದಾಳಿ ಆಯಿತು. ಅನೇಕ ಧರ್ಮಗಳು ನಮ್ಮ ಮೇಲೆ ದಾಳಿ ಮಾಡ್ಕೊಳ್ತಾ ಬಂದು, ಈಗಲಾದ್ರೂ ನಾವು ಕಣ್ತೆರೆದು ನಿಜವಾಗ್ಲೂ ಸಹಿಷ್ಣುತೆ ಅಂದ್ರೆ ಏನು, ಎಲ್ಲಿವರೆಗೂ ಸಹಿಷ್ಣುತೆ ಅನ್ನೋದನ್ನ ನಾವು ಆಲೋಚನೆಯನ್ನು ಮಾಡಿ ಧರ್ಮ ಜಾಗೃತಿ ಬಗ್ಗೆ ಪ್ರತಿಯೊಬ್ಬರೂ ಸಹಿತ ನಾವು ಆಲೋಚನೆ ಮಾಡಬೇಕು. ನಾ ಹಿಂದೆ ಹೇಳಿದಾಗೆ ಒಂದೊಂದು ಯುಗದಲ್ಲಿ ಒಂದೊಂದು ಧರ್ಮವಿದ್ರೆ ಈ ಕಲಿಯುಗದ ಮುಖ್ಯ ಈಗಿನ ಸಮಯದಲ್ಲಿ ಧರ್ಮ ಯಾವುದು ಅಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಾವು ಕಾಪಾಡಿಕೊಳ್ಬೇಕು. ನಾವು ಯಾರಿಗೂ ಸಹಿತ ಸನಾತನ ಧರ್ಮದಲ್ಲಿ ಪರರಿಗೆ ನಾವು ಹಿಂಸೆ ಮಾಡುವಂತದ್ದು ನಮ್ಮಲ್ಲಿ ಇಲ್ಲ. ಪರರು ನಾವು ಎಲ್ಲರಲ್ಲಿಯೂ ಭಗವಂತನಿದ್ದಾನೆ ಅನ್ನುವಂತ ಒಪ್ಪುತ್ತೇವೆ. ಆದರೆ ನಮ್ಮ ಧರ್ಮಕ್ಕೆ ವಿರೋಧವಾಗಿರುವಾಗ ಅದನ್ನು ನಾವು ಪ್ರತಿಘಟಿಸಬೇಕು ಅಂತ ಹೇಳ್ತಾ ನಾವೆಲ್ಲರೂ ಈಗಲಿಂದಲ ಜಾಗೃತಿ ಆಗಿರೋಣ. ನಮ್ಮ ಸನಾತನ ಧರ್ಮದ ಎಲ್ಲ ವಿಷಯಗಳನ್ನು ನಾವು ಯುವ ಪೀಳಿಗೆ ತಿಳ್ಕೊಂಡು ನಾವು ಮುಂದೆ ನಡೆಯುವಂತಹ ಶಕ್ತಿಯನ್ನ ಆ ಪರಾಶಕ್ತಿ ನೀಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಾಕ್ ಪುಷ್ಪಗಳನ್ನ ಶ್ರೀ ಶಂಕರ ವಿಜಯನ್ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಪಾದಗಳ ಸಮರ್ಪಣೆಯನ್ನು ಮಾಡ್ತಾ ವಿರಾಮ ತೆಗೆದುಕೊಳ್ತೀನಿ. ಇಂತಿ ನಿಮ್ಮ ಆತ್ಮೀಯ ಮಿತ್ರ ನಿವರ್ತಿ ನಾಗಭೂಷಣ ಶರ್ಮಾ. ಹರ ಹರ ಶಂಕರ, ಜೈ ಜೈ ಶಂಕರ, ಹರ ಹರ ಶಂಕರ, ಜೈ ಜೈ ಶಂಕರ. 7483229249 ನಿವರ್ತಿ ನಾಗಭೂಷಣ ಶರ್ಮಾ.